ಕಡೆ ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನೋಡ್ತಾ ಇದೀವಿ. ಮತ್ತೊಂದ್ ಕಡೆ ವದಂತಿಗಳು ಹರಡ್ತಾ ಇರೋದಕ್ಕೋ ಏನೋ ಅಥವಾ ಮುಂಜಾಗ್ರತಾ ಕ್ರಮಕ್ಕೋ ಏನೋ ವಾರ್ ಭೂಮಿಯಲ್ಲಿ ಭಾರತ ಕೂಡ ಬಹಳ ಆಕ್ಟಿವ್ ಆಗಿದೆ. ಅಮೆರಿಕ ಹಾಗೂ ಇರಾನ್ ಯುದ್ಧದಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರೋನ್ಗಳು ನಾಶ ಆಗಿದೆ. ಅದರಿಂದ ಭಾರತ ಮುಂದೆ ಏನಾದ್ರೂ ಇಂಥದ್ದೇ ಯುದ್ಧ ನಡೆದ್ರೆ ನಾವು ಸನ್ನದ್ಧವಾಗಿ ಅದನ್ನ ಎದುರಿಸುವುದಕ್ಕೆ ಅತಿ ಕಡಿಮೆ ವೆಚ್ಚದ ತಂತ್ರಜ್ಞಾನದ ಅಭಿವೃದ್ಧಿಗೆ ಮುಂದಾಗಿದೆ. ಭಾರತೀಯ ಸೇನೆಗೆ ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಸಾಥ್ ಕೊಟ್ಟಿದ್ದು ಭಾರತದ ಬತ್ತಳಿಕೆ ಸೇರೋದಕ್ಕೆ ಶೇಷನಾಗ್ 150 ಹೆಸರಿನ ಡ್ರೋನ್ ರೆಡಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರದ ವೇಳೆಯೇ ಶೇಷನಾಗ್ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದು ಬೆಂಗಳೂರಿನ ಸ್ಟಾರ್ಟ್ಅಪ್ ನ್ಯೂ ಸ್ಪೇಸ್ ರಿಸರ್ಚ್ ಟೆಕ್ನಾಲಜೀಸ್ ನಿಂದ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಹಾಗಾದ್ರೆ ಈ ಶೇಷನಾಗ್ ಸಾಮರ್ಥ್ಯ ಕೆಪಾಸಿಟಿ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಒಂದೇ ಬಾರಿಗೆ 100 ಡ್ರೋನ್ಗಳ ಮೇಲೆ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನ ಈ ಶೇಷನಾಗ್ 150 ಹೊಂದಿದೆ. 1000 ಕಿಲೋಮೀಟರ್ ದೂರದಲ್ಲಿರುವಂತಹ ಡ್ರೋನ್ಗಳನ್ನ ಇದು ಈಸಿಯಾಗಿ ಹೊಡೆದುರುಳಿಸುತ್ತೆ. ಶತ್ರುಗಳ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನ ಬಹಳ ಸುಲಭವಾಗಿ ಇದು ವೀಕ್ ಮಾಡುತ್ತೆ. ಸತತವಾಗಿ 5 ಗಂಟೆಗಳ ಕಾಲ ಆಗಸದಲ್ಲಿ ಇರುತ್ತೆ ಶೇಷನಾಗ್ ಡ್ರೋನ್. ಆಗಸದ ಮೇಲೆ ನಿಗಾ ಇಡುತ್ತೆ. ಆಮೇಲೆ ಸೂಕ್ತ ಸಮಯಕ್ಕೆ ಅದು ದಾಳಿಯನ್ನ ಕೂಡ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. 25ರಿಂದ 40 kg ಸಾಮರ್ಥ್ಯದ ಈ ಸಿಡಿತಲೆಗಳನ್ನ ಕ್ಯಾರಿ ಮಾಡುವಂತಹ ಕೆಪಾಸಿಟಿ ಕೂಡ ಇದಕ್ಕಿದೆ. GPS ಇಲ್ಲ ಅಂತಂದ್ರೂ ಕೂಡ ಬಹಳ ನಿಖರವಾಗಿ ಎಕ್ಸಾಕ್ಟ್ ಆಗಿ ಶೇಷನಾಗ್ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ವಿಶೇಷವಾಗಿ ಹೌದು ಮೇಡಮ್, ವಿಜುವಲ್ಸ್ ನ್ಯಾವಿಗೇಷನ್ ಸಿಸ್ಟಮ್ ಅದರ ಮೂಲಕ ತಾನೇ ಡಿಸೈಡ್ ಮಾಡುತ್ತೆ ಹೇಗೆ ದಾಳಿ ಮಾಡಬೇಕು ಅಂತ. ಸೊ ಇದು ನಿಜಕ್ಕೆ ಈಗ ಏನಾಗಿದೆ ಅಂತಂದ್ರೆ, ಈಗ ಆಪರೇಷನ್ ಸಿಂಧೂರ್ ಟೈಮ್ ಅಲ್ಲಿ ನಾವು ನೋಡಿದ್ವಲ್ಲ, ಗಡಿ ಭಾಗಗಳಲ್ಲಿ ಯಾವ ರೀತಿ ಆಕಾಶದಲ್ಲಿ ಯಾವ ರೀತಿ ಈ ತರ ಡ್ರೋನ್ಗಳು ಬರ್ತಾ ಇದ್ವು ಅಂತ ಪಾಕಿಸ್ತಾನದ ಮತ್ತು ಇಂಡಿಯಾದ ಯುದ್ಧದ ಸಂದರ್ಭದಲ್ಲಿ ಗುಜರಾತ್ನ ಗಡಿ ಆಗಿರ್ಬೋದು, ಆ ಕಡೆ ಎಲ್ಲ. ಸೊ ಅದನ್ನೆಲ್ಲ ಆ ತರದ ಒಂದು ದಾಳಿಯನ್ನ ಪ್ರತಿರೋಧಿಸುವುದಕ್ಕೆ ಮತ್ತು ಇವತ್ತು ಇರಾನ್ ನೋಡಿ ವೆರಿ ಚೀಪ್ ಅಂತಂದ್ರೆ ತುಂಬಾ ಕಡಿಮೆ ದರದ ಡ್ರೋನ್ಗಳು ಶಾಹಿದ್ 136 ಗಳನ್ನ ಬಳಸಿ ಅದು ಇಸ್ರೇಲ್ ಮತ್ತು ಅಮೆರಿಕಾದಂತಹ ಅತಿ ಹೆಚ್ಚು ಅತಿ ಹೆಚ್ಚು ಸಾಮರ್ಥ್ಯ ಇರುವಂತಹ, ಅತಿ ಹೆಚ್ಚು ಒಂದು ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂತಹ ಆ ವ್ಯವಸ್ಥೆಯನ್ನೇ ಬ್ರೇಕ್ ಮಾಡಿ ಹೋಗಿ ಅಲ್ಲೆಲ್ಲ ಇಡೀ ಗಲ್ಫ್ ರಾಷ್ಟ್ರಗಳಲ್ಲೇ ಒಂಥರ ಶೇಕ್ ಮಾಡ್ತಾ ಇದೆ ಅಂತಂದ್ರೆ ಅದು ಶಾಹಿದ್ 136 ಇದೆಯಲ್ಲ, ಅದು ಚೀಪ್ ಅಂಡ್ ಎಫೆಕ್ಟಿವ್. ಹಾಗಾಗಿ ಇರಾನ್ ಇಸ್ರೇಲ್ ಅಮೆರಿಕಾದ ಯುದ್ಧ, ಆಪರೇಷನ್ ಸಿಂಧೂರ್ ಆಗಿರ್ಬೋದು, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಈ ಡ್ರೋನ್ಗಳ ಬಳಕೆ ಮತ್ತು ಡ್ರೋನ್ಗಳ ಸಾಮರ್ಥ್ಯ ಇಡೀ ಯುದ್ಧದ ದಿಕ್ಕು ದೆಸೆ ಬದಲಿಸಬಹುದಾದಂತಹ ಅದರ ಚಾಕಚಕ್ಯತೆ ಇದೆಲ್ಲವನ್ನ ನೋಡಿ ಭಾರತ ಕೂಡ ನಮ್ಮ ಸ್ವದೇಶಿ ನಿರ್ಮಿತ ಈ ತರದ ಒಂದು ಶೇಷನಾಗ್ ಅನ್ನುವಂತಹ ಡ್ರೋನ್ಗಳನ್ನ ತಯಾರಿ ಮಾಡೋದಕ್ಕೆ ಹೊರಟಿದೆ. ಈಗಾಗಲೇ ಇದ್ರ ಬಗ್ಗೆ ಬಹಳ ಕೇಳ್ತಾ ಇದ್ದೀವಿ. 1000 ಕಿಲೋಮೀಟರ್ ಪ್ರಯಾಣ ಬೆಳೆಸಬಹುದು ಮತ್ತು ಸುಮಾರು 5 ತಾಸುಗಳ ಕಾಲ ಅದು ಹಾರಾಡಬಲ್ಲದು ಮತ್ತು ಎಲ್ಲಿ ದಾಳಿ ಮಾಡಬೇಕು ಅನ್ನೋದನ್ನ ನಿಖರವಾಗಿ ನಿರ್ದಿಷ್ಟವಾಗಿ ಅದೇ ಡಿಸೈಡ್ ಮಾಡುವಂತಹ ಅಲ್ಗೊರಿದಮ್ ಮತ್ತು ಮೆಕ್ಯಾನಿಸಮ್ ಅನ್ನ ಅದು ಹೊಂದಿರುತ್ತೆ. ಸೊ ಇವೆಲ್ಲವೂ ಕೂಡ ಒಂದು ರೀತಿ ನಮಗೂ ನಮ್ಮ ಭಾರತದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಒಂದು ಹೆಮ್ಮೆ. ಮತ್ತು ನಾವು ಕೂಡ ಎಂಥದ್ದೇ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ನಮ್ಮನ್ನ ನಾವು ಸುಮ್ಮನೆ ಕೂತಿಲ್ಲ. ನಮ್ಗೇನು ಆಗಲ್ಲ, ನಮ್ಮ ರಾಜತಾಂತ್ರಿಕ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಇದೆ, ಮೋದಿಜಿ ಹಾಯ್ನಾ ಎಲ್ಲವನ್ನು ಅವ್ರು ನಿಭಾಯಿಸ್ಬಿಡ್ತಾರೆ ಅಂತ ನಾವು ಜನಸಾಮಾನ್ಯರು ಅಂದ್ಕೊಳ್ತಾ ಇರ್ತೀವಿ. ಆದ್ರೆ ಒಂದು ದೇಶವಾಗಿ ಹಾಗೆ ರಾಜತಾಂತ್ರಿಕವಾಗಿ ಎಲ್ಲವನ್ನ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ನಾವು ಈಗಿನ ವಾರ್ಫೇರ್ಗೆ ಯಾವ ರೀತಿ ಗಟ್ಟಿಯಾಗಿ ಉತ್ತರ ಕೊಡೋಷ್ಟು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಿ ಸ್ವದೇಶಿ ನಿರ್ಮಿತ ಶೇಷನಾಗ್ಗಳನ್ನ ಶೇಷನಾಗ್ ಅದು ಒಂಥರ ನಾವು ಈ ರಾಮಾಯಣ ಮಹಾಭಾರತ ಯುದ್ಧಗಳನ್ನ ನೋಡುವಾಗ ಆ ಅಸ್ತ್ರಗಳನ್ನ ಬಿಡ್ತಾ ಇದ್ದೆ ಎರಡೂ ಕಡೆ. ಸೊ ಈ ತರ ಇದು ಒಂದ್ ರೀತಿ ಸಮೂಹವಾಗಿ ಸ್ಟ್ರೈಕ್ ಮಾಡುತ್ತಂತಪ್ಪ ಇದು ಹೋಗಿ. ಸೊ ಆ ರೀತಿ ಏನೇ ಆಗ್ಲಿ ಒಳ್ಳೇದು. ಇಂತಹ ಒಂದು ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಳೋದಿದೆಯಲ್ಲ
ಈಗಲೇ ನಮ್ಮ ಸೇನೆಯ ಬಲ ಏನಿದೆ ಇಡೀ ಪ್ರಪಂಚದಾದ್ಯಂತ ಗೊತ್ತಿದೆ. ಆದರೂ ಅಮೇರಿಕಾದಂತಹ ಹಿರಿಯಣ್ಣ ಅಷ್ಟು ಆಧುನಿಕ ಶಸ್ತ್ರಾಸ್ತ್ರಗಳು, ಅಮೇರಿಕಾ ಮನಸ್ಸು ಮಾಡಿದ್ರೆ ಒಂದಿನದಲ್ಲಿ ಪಾಕಿಸ್ತಾನನ ಮುಗಿಸುತ್ತಂತೆ, ಓನ್ಲಿ 1 day ಅಲ್ಲಿ. ಸೊ ಮುಂದೆ ಗೊತ್ತಿಲ್ಲ ಹೇಗೆ ಇಕ್ವೇಷನ್ಸ್ ಬದಲಾಗುತ್ತೆ ಏನು ಅಂತ. ಎಲ್ಲದಕ್ಕೂ ನಾವು ರೆಡಿ ಆಗ್ಬೇಕಲ್ಲ. ಇನ್ನು ಇದಿಷ್ಟು ಇರಾನ್ ಇಸ್ರೇಲ್ ಅಮೇರಿಕಾದ ವಾರ್ ಅಪ್ಡೇಟ್ಸ್.